आवाहयामि नागाय नमः नागम् आवाहयामि तक्षकाय नमः तक्षकम् आवाहयामि वासुकये नमः वासुकीम् आवाहयामि शङ्खपालाय नमः शङ्खपालम् आवाहयामि गुलिकाय नमः गुलिकम् आवाहयामि कार्कोटकाय नमः कार्कोटकम् आवाहयामि भास्करस्त्राय नमः भास्करस्त्रम् आवाहयामि पद्मनाभाय नमः पद्मनाभम् आवाहयामि आवाहित नवनागसहित रक्षासूत्रदेवताभ्यो नमः वासनार्थेक्षतान् समर्पयामि पादारविन्दयोः पाद्यं पाद्यं भागयते नमः उसतेरिव मातरः तस्मारङ्गमामभोजक्षयादिवथ आपो जनयथा जनः शुद्धागतस्नानं समर्पयामि स्नानाङ्ग आचमनीयं समर्पयामि ओं वस्त्राणि पेकसावसातेनो रक्षिद्रामन्तमो वर्गाः तवाचेतनुकारि विश्वरुदेन निश्रावरुणापचेते यस्त्रयुग्मं समर्पयामि यज्ञोपवीतं क्रमं पवित्रं प्रजापते यत्र पुरस्तात् आविश्वमुख्यं प्रतिष्ठा शुभ्रं यज्ञोपवीतं बलमस्तु तेषाः यज्ञोपवीताध्यक्षतां समर्पयामि गन्धद्वारान् दुराधर्षान् नित्यपुष्पाङ्गरीषिणे ईश्वरे सर्वभूतानन्तानि होमद्वयेषिणं दिव्यपरिमळगन्धन्धारय ಸರ್ ವೀಕ್ಷಕ ನಮಸ್ಕಾರ. ನಾನು ಅತಿ ಹೆಚ್ಚು ಸವಿತಾ ಸಮಾಜದ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಸವಿತಾ ಸಮಾಜ ಅಂದರೆ ಭಾಳ ಹೆಮ್ಮೆ ಕೂಡ ಇದೆ. ಅಂದರೆ ಎಲ್ಲ ಸಮುದಾಯ ಕೂಡ ಹೆಮ್ಮೆ ಇದೆ. ಅದರಲ್ಲೂ ಸವಿತಾ ಸಮಾಜ ಯಾಕೆ ನಾವು ಅವ್ರನ್ನ ಹೊಗಳ್ಬೇಕು ಅಂತಂದರೆ, ಇವತ್ತು ಒಂದು ಯಾವುದೇ ಧಾರ್ಮಿಕ ಆಚರಣೆಗಳಾಗಲಿ ಇವತ್ತು ಅವ್ರು ಇಲ್ದೇನೆ ನಾವು ಯಾವುದೇ ರೀತಿಯಂಥ ಕಾರ್ಯಕ್ರಮ ಮಾಡೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸವಿತಾ ಸಮಾಜದ ಬಗ್ಗೆ ಭಾಳ ಗೌರವ ನಾನು, ಮತ್ತು ಅತಿ ಹೆಚ್ಚು ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಸವಿತಾ ಸಮಾಜರು ಇಡೀ ರಾಜ್ಯದ ಅವರ ಒಂದು ಏನಿದೆ ಶಕ್ತಿ ಅನ್ನೋದು ಕೂಡ ಗೊತ್ತಿದೆ. ಇತ್ತೀಚೆಗೆ ತಾನೇ ದೊಡ್ಡ ಒಂದು ಸವಿತಾ ಸಮಾಜದ ಕೆಲವೊಂದು ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು, ಅದು ಕೂಡ ರಾಜಕೀಯವಾಗಿ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಸವಿತಾ ಸಮಾಜದ ಇಡೀ ದೇಶದಲ್ಲೇ ಕೂಡ ಸವಿತಾ ಸಮಾಜದ ಒಂದು ಏನು ನೆಲೆಗಟ್ಟಿದೆ ಅದು ಬಹಳ ವಿಶೇಷವಾಗಿರೋದು. ಮತ್ತು ವಾಲಗದ ಮತ್ತು ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ನೋಡಿ ಅವರೆಲ್ಲ ಓದ್ತಾ ಇದ್ದಾರೆ ಹುಡುಗರು. ಆ ಓದಿನ ಜೊತೆಗೆ ಕೂಡ ಇದೊಂದು ಹವ್ಯಾಸವಾಗಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣವರು ಕೂಡ ನಾವು ನೆನೆಸ್ಕೊಬೇಕು. ದೊಡ್ಡ ದೊಡ್ಡ ಮಹನೀಯರು ಕೂಡ ಇದ್ದಾರೆ.